Hi friends, in this video let us see today third sem Bcom Rural Economics chapter 5, that is Rural Banking and Finance. Let us see the meaning of rural banking. So rural banking anta ಏನilla like providing the loans to the rural peoples and giving the less of amount of interest for providing the taking loans. So like ಕಮ್ಮಿ ಇಂಟ್ರೆಸ್ಟ್ ಆಫ್ ಲೋನ್ಸ್ನ ಕೊಡೋದು ಪ್ರೊವೈಡ್ ಮಾಡೋದು ಮತ್ತು ಲೈಕ್ ಬ್ಯಾಂಕಿಂಗ್ ಫೆಸಿಲಿಟೀಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ನೆಲ್ಲ ಫುಲ್ಫಿಲ್ ಮಾಡೋದು. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಲೈಕ್ ಈಗ ಫಾರ್ಮರ್ ಲೋನ್ ತೊಗೊತಾ ಇರ್ತಾರೆ ಲೈಕ್ ಲ್ಯಾಂಡ್ ಮೇಲೆ, ಅವರಿಗೆ ಕಮ್ಮಿ ಅಮೌಂಟ್ ಆಫ್ ಇಂಟ್ರೆಸ್ಟಲ್ಲಿ ಪ್ರೊವೈಡ್ ಮಾಡೋದು ಲೋನ್ನ. ಸೊ ಆ ಥರ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಷ್ಟೋ ರೂರಲ್ ಪೀಪಲ್ಸ್ಗೆ ಮತ್ತು ರೂರಲ್ ಏರಿಯಾಸ್ಗೆಲ್ಲ ಹೆಲ್ಪ್ ಮಾಡುತ್ತೆ. ಅದನ್ನ ನಾವು ಲೈಕ್ ಮೀನಿಂಗ್ ಆಫ್ ರೂರಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಬ್ಯಾಂಕಿಂಗ್ ಲೈಕ್ ಫೆಸಿಲಿಟೀಸ್ ಏನೇನು ಅಂದರೆ ಲೈಕ್ ರೂರಲ್ ಪೀಪಲ್ಸ್ಗೆ ಲೈಕ್ ದೇ ಕ್ಯಾನ್ ಪ್ರೊವೈಡ್ ದ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ದೇ ಕ್ಯಾನ್ ಗಿವ್ ಎ high rate of interest within a low quantity ಅಂತ ಹೇಳ್ಬೋದು. ದಿಸ್ ಈಸ್ ದ ಮೀನಿಂಗ್ ಆಫ್ ರೂರಲ್ ಬ್ಯಾಂಕಿಂಗ್. ರೂರಲ್ ಬ್ಯಾಂಕಿಂಗ್ ರೆಫರ್ಸ್ ಟು ಪ್ರೊವೈಡಿಂಗ್ ಬ್ಯಾಂಕಿಂಗ್ ಸರ್ವಿಸಸ್ ಟು ಇಂಡಿವಿಜುವಲ್ಸ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್. ನಾನು ಹೇಳ್ದಂಗೆ ಇಂಡಿವಿಜುವಲ್ಸ್ ಯಾರೊಂದು ರೂರಲ್ ಏರಿಯಾ ಸೈಡಲ್ಲಿ ಇರ್ತಾರೆ ಅವ್ರು ಬ್ಯಾಂಕಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡಿ ಲೈಕ್ ಒಂದು ಗುಡ್ ಬ್ಯಾಂಕಿಂಗ್ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ಕೊಡೋದನ್ನೇ ರೂರಲ್ ಬ್ಯಾಂಕಿಂಗ್ ಅಂತ ಕರೀತಾರೆ. ರೂರಲ್ ಬ್ಯಾಂಕಿಂಗ್ ಹ್ಯಾಸ್ ಬಿಕಮ್ ಇಂಟಿಗ್ರಲ್ ದ Indian financial markets with a majority of Indian population still living in rural or semi-urban areas. ಸೊ ರೂರಲ್ ಬ್ಯಾಂಕಿಂಗ್ ಬಂದು ಲೈಕ್ ಇಂಡಿಯನ್ ಫಿನಾನ್ಷಿಯಲ್ ಮಾರ್ಕೆಟ್ಸಲ್ಲಿ ಎಷ್ಟೊಂದು ಜಾಸ್ತಿ ಪಾಪ್ಯುಲೇಷನ್ ಆಗ್ತಾ ಇದೆ. ಲೈಕ್ ಅದು ರೂರಲ್ ಏರಿಯಾಸ್ ಆಗಿರ್ಬೋದು, ಸೆಮಿ ಅರ್ಬನ್ ಏರಿಯಾಸ್ ಆಗಿರ್ಬೋದು, ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಸ್ಟಿಲ್ ಲಿವಿಂಗ್ ಯಾರು ಇರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಮತ್ತು ಲೈಕ್ ಬ್ಯಾಂಕಿಂಗ್ ಸರ್ವಿಸಸ್ನೆಲ್ಲ ಪ್ರೊವೈಡ್ ಮಾಡುತ್ತೆ ರೂರಲ್ ಬ್ಯಾಂಕಿಂಗ್. ದಿಸ್ ಇಸ್ ದ ಮೀನಿಂಗ್ ಆಫ್ ರೂರಲ್ ಬ್ಯಾಂಕಿಂಗ್. ಸೊ ಅಬ್ಜೆಕ್ಟಿವ್ಸ್ ನೋಡೋಣ, ಲೈಕ್ ಇದರಿಂದ ಏನೇನು ನಮಗೆ ಹೆಲ್ಪ್ ಆಗುತ್ತೆ ಅಂತ. ಅಬ್ಜೆಕ್ಟಿವ್ಸ್ ಅಂದರೆ ಹೆಲ್ಪ್ ಆರ್ ನೀಡ್ಸ್ ಆಗುತ್ತೆ. ಓಪನಿಂಗ್ ಬ್ರಾಂಚಸ್ ಇನ್ ದ ರೂರಲ್ ಏರಿಯಾಸ್. ಸೊ ಫಸ್ಟ್ ರೂರಲ್ ಬ್ಯಾಂಕಿಂಗ್ ಅಬ್ಜೆಕ್ಟಿವ್ ಏನು ಅಂದರೆ ರೂರಲ್ ಏರಿಯಾಸಲ್ಲಿ ಒಂದು ಬ್ರಾಂಚ್ನ ಓಪನ್ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರಿಗೆ ರೂರಲ್ ಸೈಡ್ ಪೀಪಲ್ಸ್ಗೆಲ್ಲ ಹೆಲ್ಪ್ ಆಗಲಿ. ಸೊ ಅವರು ಸಿಟಿ ಸೈಡ್ ಬರಬೇಕಾಗುತ್ತೆ. ಸೊ ಅದರಿಂದ ರೂರಲ್ ಏರಿಯಾಸಲ್ಲಿ ಒಂದು ಬ್ರಾಂಚಸ್ನ ಓಪನ್ ಮಾಡಿದ್ರೆ ದೇ ಕ್ಯಾನ್ ಗೆಟ್ ದರ್ ಫಿನಾನ್ಷಿಯಲ್ ನೀಡ್ಸ್. ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಸೊ ನಾವು ರೂರಲ್ ಏರಿಯಾಸಲ್ಲಿ ಒಂದು ಬ್ಯಾಂಕ್ ಓಪನ್ ಮಾಡಿದ್ವಿ, ಒಂದು ಬ್ರಾಂಚ್ ಓಪನ್ ಮಾಡಿದ್ವಿ ಅಂದರೆ ಸೊ ಅಲ್ಲೇ ಸಹ ಓದಿರೋರನ್ನ ಲೈಕ್ ಎಂಪ್ಲಾಯ್ಮೆಂಟ್ ಆಗಿ ನಾವು ತೊಗೊಬೋದಾಗುತ್ತೆ. ಅವ್ರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಹ ಕೊಡೋಂಗಾಗುತ್ತೆ, ಬ್ಯಾಂಕಿಂಗ್ ಫೆಸಿಲಿಟಿ ಸಹ ಕೊಡೋಂಗಾಗುತ್ತೆ. ಪ್ರೊಟೆಕ್ಟಿಂಗ್ ಕಾಮನ್ ಪೀಪಲ್ ಫ್ರಮ್ ಮನಿ ಲೆಂಡರ್ಸ್ ಎಕ್ಸ್ಪ್ಲಾಟೇಷನ್. ಲೈಕ್ ಮನಿ ಲೆಂಡರ್ಸ್ ಇರ್ತಾರೆ, ಲೈಕ್ ಕಳ್ತನವಾಗಿ ದುಡ್ಡನ್ನ ಬಾರೋ ಮಾಡ್ತಾರಲ್ಲ, ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ರೂರಲ್ ಬ್ಯಾಂಕಿಂಗ್. Reducing the cost of providing loans in the rural areas. So like ಕಾಸ್ಟ್ ಬಂದು ಇಂಟ್ರೆಸ್ಟ್ ಆಗಿರುತ್ತೆ. ಈ ಇಂಟ್ರೆಸ್ಟ್ನ ಲೋನ್ಸ್ ಕೊಡಬೇಕಾದ್ರೆ ಕಮ್ಮಿ ಮಾಡ್ತಾರೆ ರೂರಲ್ ಪೀಪಲ್ಸ್ಗೋಸ್ಕರ. ದಟ್ ಈಸ್ ರೂರಲ್ ಬ್ಯಾಂಕಿಂಗ್. ಪ್ರೊವೈಡಿಂಗ್ ಲೋನ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್ ಸೆಕ್ಟರ್ ಟು ಸ್ಮಾಲ್ ಫಾರ್ಮರ್ಸ್, ಅಗ್ರಿಕಲ್ಚರ್ ಲೇಬರರ್ಸ್ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್. ನಾನು ಆಗಲೇ ಮೀನಿಂಗಲ್ಲಿ ಹೇಳ್ದಂಗೆ ಸ್ಮಾಲ್ ಫಾರ್ಮರ್ಸ್ಗೂ ಸಹ ಕೊಡ್ತಾರೆ ಅಗ್ರಿಕಲ್ಚರ್ ಪರ್ಪಸ್. ಒಂದೇನೋ ಲ್ಯಾಂಡ್ ತೊಗೊತಿದ್ದೀವಿ ಅಂದರೆ ಅದಕ್ಕೆ ಕಮ್ಮಿ ಆಫ್ ಇಂಟ್ರೆಸ್ಟ್ನ ಕೊಟ್ಟು ಒಂದು ಲೋನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅದಕ್ಕೆಲ್ಲ ಒಂದು ರೂರಲ್ ಬ್ಯಾಂಕಿಂಗ್ ಪ್ರೊವೈಡ್ ಮಾಡುತ್ತೆ. ಯಾರ್ಯಾರಿಗೆ ಅಂದರೆ ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಯೂಸ್ ಮಾಡೋರಿಗೆ, ಸ್ಮಾಲ್ ಫಾರ್ಮರ್ಸ್, ಅಗ್ರಿಕಲ್ಚರ್ ಲೇಬರ್ಸ್, ಸ್ಮಾಲ್ ಎಂಟರ್ಪ್ರೈಸಸ್. ಸ್ಮಾಲ್ ಎಂಟರ್ಪ್ರೈಸಸ್ ಬಂದು ಲೈಕ್ ಒಂದು ಹಳ್ಳಿಯಲ್ಲೇ ಒಂದು ಶಾಪ್ ಇಟ್ಕೊಂಡಿರ್ತಾರೆ, ಕಿರಾಣಿ ಅಂಗಡಿ, ದಿನಸಿ ಅಂಗಡಿ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡುತ್ತೆ ರೂರಲ್ ಬ್ಯಾಂಕಿಂಗ್ ಕಮ್ಮಿ ಆಫ್ ಇಂಟ್ರೆಸ್ಟಲ್ಲಿ ಲೋನ್ ಪ್ರೊವೈಡ್ ಮಾಡಿ ಅವ್ರ ಲೈಫ್ನ ಲೀಡ್ ಮಾಡೋಕ್ಕೆ. ದಿಸ್ ಆರ್ ದ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ರೂರಲ್ ಬ್ಯಾಂಕಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟೀಸ್ ಅಂದರೆ ಲೈಕ್ ನಮ್ಮ ಪಂಚಾಯತಿ ಅಂತ ನೋಡ್ತೀವಲ್ಲ, ಪಂಚಾಯತ್. ಸೊ ಆ ಥರ ಇದು ಒಂದು ರೋಲ್ನ ಪ್ಲೇ ಮಾಡುತ್ತೆ. ಸೊ ಅವ್ರಿಗೆ ಎಷ್ಟೆಷ್ಟು ಬೇಕು ಲೋನ್ಸ್ ಮತ್ತು ಕ್ರೆಡಿಟ್ಸ್, ಏನು ಲೋನ್ಸ್ ಪ್ರೊವೈಡ್ ಮಾಡಬೇಕು ಅಂತ ಈ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಹೆಲ್ಪ್ ಮಾಡುತ್ತೆ. ಸೊ ಅಂಡರ್ ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 5 CCII, that is Credit Cooperative Society of Banking Regulation Act 1949 AICS, a cooperative credit society is defined as a cooperative society, the primary objective of which is to provide financial accommodation to its members and includes a cooperative land mortgage loan bank. ಸೊ ಇದು ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂದರೆ ಲೈಕ್ ಫಿನಾನ್ಷಿಯಲ್ ಅಕಾಮಡೇಷನ್ನ ಕೊಡೋದು ರೂರಲ್ ಸೈಡ್ ಪೀಪಲ್ಸ್ಗೆ ಅಥವಾ ಮೆಂಬರ್ಸ್ಗೆ ಯಾರಾಗಿರ್ತಾರೆ ಕೋಆಪರೇಟಿವ್ ಸೊಸೈಟಿ, ಅವ್ರಿಗೊಂದು ಫಿನಾನ್ಷಿಯಲ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಒಂದು ಅಕಾಮಡೇಷನ್ ಕೊಡೋದನ್ನ ಕೋಆಪರೇಟಿವ್ ಸೊಸೈಟಿಲಿ ಹೆಲ್ಪ್ ನೋಡ್ಬೋದಾಗುತ್ತೆ. ಆ್ಯಂಡ್ ಇನ್ಕ್ಲೂಡ್ಸ್ ಎ ಕೋಆಪರೇಟಿವ್ ಲ್ಯಾಂಡ್ ಮಾರ್ಟ್ಗೇಜ್ ಬ್ಯಾಂಕ್. ಮಾರ್ಟ್ಗೇಜ್ ಬ್ಯಾಂಕ್ ಬಂದು ಮಾರ್ಕೆಟ್ ಲೋನ್ಸ್ನ ಪ್ರೊವೈಡ್ ಮಾಡುತ್ತೆ ಟು ದ ಮೆನಿ ಪರ್ಸನ್ಸ್. ಅದು ರೂರಲ್ ಸೈಡ್ ಆಗಿರ್ಬೋದು ಅಥವಾ ಅರ್ಬನ್ ಸೈಡ್ ಆಗಿರ್ಬೋದು.
ಇವರಿಬ್ಬರಿಗೂ ಸಹ ಲೋನ್ಸ್ನ ಪ್ರೊವೈಡ್ ಮಾಡುತ್ತೆ. ಅದು ಮಾರ್ಟ್ಗೇಜ್ ಬ್ಯಾಂಕ್ ಇರುತ್ತೆ. ಸೊ ಇದೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಒಂದು ಪ್ರೈಮರಿ ಆಬ್ಜೆಕ್ಟಿವ್ ಇಟ್ಕೊಂಡು ಫಿನಾನ್ಷಿಯಲ್ ಅಕಾಮಡೇಷನ್, ಮಾರ್ಟ್ಗೇಜ್, ಬ್ಯಾಂಕಿಂಗ್ ಫೆಸಿಲಿಟೀಸ್ ಎಲ್ಲ ಇಟ್ಕೊಂಡು ಒಂದು ಲೋನ್ನ ಪ್ರೊವೈಡ್ ಮಾಡುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಫಸ್ಟ್, ಎ ಕ್ರೆಡಿಟ್ ಸೊಸೈಟಿ ಈಸ್ ಎ ಮೆಂಬರ್ ಓನ್ ಫಿನಾನ್ಷಿಯಲ್ ಕೋಆಪರೇಟಿವ್ ಡೆಮೋಕ್ರೆಟಿಕಲಿ ಕಂಟ್ರೋಲ್ ಬೈ ಇಟ್ಸ್ ಮೆಂಬರ್. ಇದೊಂದು ಕ್ರೆಡಿಟ್ ಸೊಸೈಟಿ ಬಂದು ಒಬ್ಬರು ಮೆಂಬರ್ ಇರ್ತಾರಲ್ಲ, ಅವರು ಈ ಫಿನಾನ್ಷಿಯಲ್ ಕೋಆಪರೇಟಿವ್ನ ನಡೆಸ್ತಾ ಇರ್ತಾರೆ, ಅವರು ಓನ್ ಮಾಡ್ತಾರೆ ಅಥವಾ ಲೀಡ್ ಮಾಡ್ತಾರೆ ಇದೊಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ. ಇದು ಬಂದು ಕಂಟ್ರೋಲ್ ಬೈ ಇಟ್ಸ್ ಮೆಂಬರ್ಸ್, ಲೈಕ್ ಅದು ಒಬ್ಬರಿಂದನೇ ಆಗಿರ್ಬೋದು ಅಥವಾ ಯಾರ್ಯಾರು ಮೆಂಬರ್ಸ್ ಆಗಿರ್ತಾರಲ್ಲ ಆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ, ಅವರು ಒಂದು ಬಿಸ್ನೆಸ್ ಇದನ್ನ ರನ್ ಮಾಡ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. ವಾಲಂಟರಿ ಫಾರ್ಮೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್. ಸೊ ಇದು ವಾಲಂಟರಿ ಆಗಿರುತ್ತೆ, ಲೈಕ್ ಇಲ್ಲೇ ಹೇಳ್ತಿದೆ ವಾಲಂಟರಿ. ಸೊ ನಾವು ಒಂದು ಕೋಆಪರೇಟಿವ್ ಸೊಸೈಟಿಲಿ ಮೆಂಬರ್ ಆಗಿರೋದು ನಮ್ಮ ಸ್ವಯಂ ಇಚ್ಛೆ ಆಗಿರುತ್ತೆ. ಅದು ಬಂದು ವೆರಿ ಈಸಿ ಆ್ಯಂಡ್ ಫ್ರೀ ಆಗಿರುತ್ತೆ ಮೆಂಬರ್ ಆಗೋದು. ಯಾವುದೇ ಕಾಸ್ಟ್ ಸಹ ಕೊಟ್ಟು ನಾವು ಮೆಂಬರ್ ಆಗೋ ಅವಶ್ಯಕತೆ ಇರಲ್ಲ, ಅದು ಫ್ರೀ. ಇದು ಬಂದು ಪಾರ್ಟಿಸಿಪೇಷನ್ ಬಂದು ಲೈಕ್ ಅದು ಸಹ ನಮ್ಮದು ವಾಲಂಟರಿ ಪ್ರೋಸೆಸ್ ಆಗಿರುತ್ತೆ. ಲೈಕ್ ಈಗ ವಾಲಂಟರಿ ಆಗಿ ನಾವು ಮೆಂಬರ್ ಆಗ್ತೀವಿ ಕೋಆಪರೇಟಿವ್ ಸೊಸೈಟಿಲಿ. ಸೊ ಎಕ್ಸಿಸ್ಟ್ ಆಗಬೇಕಾದ್ರೆ ನಮ್ಮ ವಾಲಂಟರಿ ಪ್ರೋಸೆಸ್ಸಿಂದಲೇ ನಾವು ಎಕ್ಸಿಸ್ಟ್ ಆಗ್ತೀವಿ. ದಟ್ ಈಸ್ ದ ವಾಲಂಟರಿ ಫಾರ್ಮೇಷನ್, ಪಾರ್ಟಿಸಿಪೇಷನ್. ನೆಕ್ಸ್ಟ್, 1 vote ಪರ್ ಮೆಂಬರ್. ಪರ್ ಮೆಂಬರ್ಗೆ 1 vote ಮಾತ್ರ ಸಹ ಇರುತ್ತೆ, ಲೈಕ್ ಅವ್ರ ಮೆಂಬರ್ನ ಎಲೆಕ್ಟ್ ಮಾಡೋಕ್ಕೋಸ್ಕರ. ಎಲೆಕ್ಟಿಂಗ್ ದ ಮೆಂಬರ್ ಪರ್ vote ಪರ್ vote ಓನ್ಲಿ. ನೆಕ್ಸ್ಟ್, ನೋ ಫಿನಾನ್ಷಿಯಲ್ ರಿಸ್ಕ್. ಇದರಲ್ಲಿ ಫಿನಾನ್ಷಿಯಲ್ ರಿಸ್ಕ್ ಯಾವುದು ಸಹ ಇರಲ್ಲ. ಕ್ಯಾಶ್ ಆಗಿ ನಾವು ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ಮಾಡ್ತೀವಿ, ಇಂಡೈರೆಕ್ಟಾಗಿ ಯಾವುದು ಸಹ ನಾವು ಕ್ಯಾಶ್ನ ಡೈರೆಕ್ಟಾಗಿ ಟ್ರಾನ್ಸಾಕ್ಷನ್ ಮಾಡಲ್ಲ. ಸೊ ದಿಟ್ ಈಸ್ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ ಮೇಡ್ ಇನ್ ಕೋಆಪರೇಟಿವ್ ಸೊಸೈಟಿ. ಯಾವುದೇ ಸಹ ಇಂಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ ಇರಲ್ಲ. ನೆಕ್ಸ್ಟ್, ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್. ಡಿಸ್ಟ್ರಿಬ್ಯೂಷನ್ ಆಫ್ ಪ್ರಾಫಿಟ್ಸ್ ಬಂದು ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಮಾಂಗ್ ದ ಮೆಂಬರ್ಸ್ ಆಗಿರ್ಬೋದು. ಅದು ಅಕಾರ್ಡಿಂಗ್ ಟು ದ ಶೇರ್ಸ್, ಲೈಕ್ ನಾವು ಶೇರ್ಸ್ ಮುಖಾಂತರ ಅಕಾರ್ಡಿಂಗ್ ಟು ದ ಶೇರ್ಸ್ ನಾವೆಲ್ಲರಿಗೂ ಸೇಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಒಂದು ಪ್ರಾಫಿಟ್ಸ್ನ. ಮ್ಯೂಚುವಲ್ ಬೆನಿಫಿಟ್ ಬಂದು ಮಿಡಲ್ ಆ್ಯಂಡ್ ಲೋ ಇನ್ಕಮ್ ಪೀಪಲ್ಸ್ ಇರ್ತಾರೆ, ಅವ್ರಿಗೆ ಒಂದು ಮ್ಯೂಚುವಲ್ ಫಂಡ್ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಹೇಗೆ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಸಹ ಹೇಳ್ಕೊಡುತ್ತೆ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿ. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಟೈಪ್ಸ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಸೊ ಲೈಕ್ ವಿ ಹ್ಯಾವ್ 2 types, ದಟ್ ಈಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ನಾನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಹಾಗೆ ಹೇಳಿದಂಗೆ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಏನೇನು ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತಾರೆ ಅಂತ, ಅದು ವೈಸ್ ವರ್ಸ ನಾನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆಗಿರುತ್ತೆ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಗ್ರಿಕಲ್ಚರ್ ಮತ್ತು ನಾನ್ ಅಗ್ರಿಕಲ್ಚರ್ 2 types. ನಾನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಲಿ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರಲ್ ಫೆಸಿಲಿಟೀಸ್ಗೆ ಏನೇನು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವಾಂಟ್ಸ್ ಆ್ಯಂಡ್ ನೀಡ್ಸ್ನ ಪ್ರೊವೈಡ್ ಮಾಡುತ್ತೆ. ನಾನ್ ಅಗ್ರಿಕಲ್ಚರ್ ಲೈಕ್ MNCs ಆಗಿರ್ಬೋದು ಅಂಥವ್ರಿಗೆ ಏನೇನು ಪ್ರೊವೈಡ್ ಮಾಡುತ್ತೆ ಅಂತ ಹೇಳುತ್ತೆ. ದಿಸ್ ಆರ್ ದ ಸಮ್ ಆಫ್ ದ ಟೈಪ್ಸ್ ಆಫ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ರೀಜ್ನಲ್ ರೂರಲ್ ಬ್ಯಾಂಕ್ಸ್. ರೂರಲ್ಸ್ ಬ್ಯಾಂಕ್ಸ್ ಬಂದು ಇದು ಗೌರ್ಮೆಂಟ್ ಓನ್ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿರುತ್ತೆ. ಲೈಕ್ ಗೌರ್ಮೆಂಟ್ ಅವರೇ ಇದನ್ನ ಲೀಡ್ ಮಾಡ್ತಾರೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್ನ. ಇದು ಸರ್ವ್ ರೂರಲ್ ಏರಿಯಾಸ್ ವಿತ್ ಬೇಸಿಕ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್. ಇದು ಒಂದು ರೂರಲ್ ಏರಿಯಾಸ್ಗೆ ಲೈಕ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ವಿತ್ ಲೆಸ್ ಅಮೌಂಟ್ ಆಫ್ ಇಂಟ್ರೆಸ್ಟ್. ನೆಕ್ಸ್ಟ್, ಇಟ್ ಹೆಲ್ಪ್ಸ್ ದ ರೂರಲ್ ಸೈಡ್ ಏರಿಯಾಸ್ ಪೀಪಲ್ಸ್ ಟು ಸರ್ವೈವ್ ದೇರ್ ಲೈಫ್. ಸೊ ಇದು ರೂರಲ್ ಸೈಡ್ ಪೀಪಲ್ಸ್ಗೆ ಅವ್ರ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ಅಥವಾ ಒಂದು ಸರ್ವೈವ್ ಮಾಡೋಕ್ಕೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಹೆಲ್ಪ್ ಮಾಡುತ್ತೆ. ರೆಡ್ಯೂಸ್ ರೂರಲ್ ಆ್ಯಂಡ್ ಅರ್ಬನ್ ಗ್ಯಾಪ್ ಬೈ ಮೊಬಲೈಸಿಂಗ್ ಫಿನಾನ್ಷಿಯಲ್ ರಿಸೋರ್ಸಸ್ ಆ್ಯಂಡ್ ಸರ್ವಿಸಸ್ ಟು ರೂರಲ್ ರೀಜಿಯನ್ಸ್. ಇದು ಒಂದು ರೂರಲ್ ಮತ್ತು ಅರ್ಬನ್ನಲ್ಲಿ ಒಂದು ಗ್ಯಾಪ್ ಇರುತ್ತಲ್ಲ, ಮೊಬಲೈಸಿಂಗ್, ಇಲ್ಲಿಂದ ಅಲ್ಲಿಗೆ ಮೊಬಲೈಸಿಂಗ್ ಬಂದು ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಫಿನಾನ್ಷಿಯಲ್ ರಿಸೋರ್ಸಸ್ ಆ್ಯಂಡ್ ಸರ್ವಿಸಸ್ ಇರುತ್ತಲ್ಲ ರೀಜನ್ಸ್ ಆಗಿ, ಅದನ್ನ ಅವಾಯ್ಡ್ ಮಾಡುತ್ತೆ ರೀಜ್ನಲ್ ರೂರಲ್ ಬ್ಯಾಂಕ್ಸ್. ಇದು ಮೀನಿಂಗ್ ಸಹ ಆಗುತ್ತೆ ಅಥವಾ ಫೀಚರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಲೂ ಬರಿಬೋದು. ನೆಕ್ಸ್ಟ್ ವಿ ಹ್ಯಾವ್ ರೋಲ್ ಆಫ್ NABARD. ಫಸ್ಟ್ ಇಸ್ ರೀಫಿನಾನ್ಸ್, ಶಾರ್ಟ್ ಟರ್ಮ್ ಲೋನ್, ಲಾಂಗ್ ಟರ್ಮ್ ಲೋನ್ಸ್, ಸ್ಪೆಷಲ್ ಲಿಕ್ವಿಡಿಟಿ ಫೆಸಿಲಿಟಿ, ರೂರಲ್ ಮ್ಯಾಟ್ಸ್. ರೀಫಿನಾನ್ಸ್ ಅಂದರೆ NABARD ಅದು ಒಂದು ರೀಫಿನಾನ್ಸ್ ಫೆಸಿಲಿಟಿನ ಪ್ರೊವೈಡ್ ಮಾಡುತ್ತೆ. ಯಾಕೋಸ್ಕರ ಅಂದರೆ ಲೈಕ್ ಅವರು ಒಂದು ಪೇ ಮಾಡಿರ್ತಾರೆ ಲೋನ್ನ, ಜಾಸ್ತಿ ಅಮೌಂಟ್ ಆಫ್ ಇಂಟ್ರೆಸ್ಟ್ನ ಪೇ ಮಾಡಿರ್ತಾರೆ. ಸೊ ಅವ್ರಿಗೆ ನೆಸೆಸಿಟಿ ಇರುತ್ತೆ ಲೈಕ್ ಕಮ್ಮಿ ಅಮೌಂಟ್ ಆಫ್ ಇಂಟ್ರೆಸ್ಟಲ್ಲಿ ಬೇಕು ಅಂತ, ಆವಾಗ ರೀಫಿನಾನ್ಸ್ ಮಾಡ್ಬೋದು. ಆವಾಗ ಅವ್ರಿಗೆ ಕಮ್ಮಿ ರೇಟ್ ಆಫ್ ರಿಟರ್ನ್ನ ನಾವು ಪ್ರೊವೈಡ್ ಮಾಡ್ಬೋದು. ದಟ್ ಈಸ್ ದ ರೀಫಿನಾನ್ಸ್. ಶಾರ್ಟ್ ಟರ್ಮ್ ಲೋನ್ ಬಂದು ಲೈಕ್ ಒಂದು ಶಾರ್ಟ್ ಟರ್ಮ್ ಅರೌಂಡ್
ನಾವು 20 ಪರ್ಚೇಸ್ ಮಾಡಿದ್ರೆ 21ವರೆಗೂ ಶಾರ್ಟ್ ಟರ್ಮ್ ಲೋನ್ ಆ ಥರ ಕನ್ಸಿಡರ್ ಮಾಡ್ತಾರೆ. ಸೊ ಅವ್ರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದಾಗುತ್ತೆ. ಲೈಕ್ ಅಗ್ರಿಕಲ್ಚರ್ ಆಪ್ರೇಷನ್ಸ್ ಆಗಿರ್ಬೋದು, ಮತ್ತು ಕೋಆಪರೇಟಿವ್ ಬ್ಯಾಂಕ್ಸ್ ಮತ್ತು RRBಸ್ಗೆಲ್ಲ ನಾವು ಒಂದು ಶಾರ್ಟ್ ಟರ್ಮ್ ಲೋನ್ನ ಪ್ರೊವೈಡ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಇಸ್ ಲಾಂಗ್ ಟರ್ಮ್ ಲೋನ್ಸ್. ಲಾಂಗ್ ಟರ್ಮ್ ಲೋನ್ಸ್ ಬಂದು ಅರೌಂಡ್ 18 months ಆ್ಯಂಡ್ ಮೋರ್ ದೆನ್ 5 yearsವರೆಗೂ ತೊಗೊಳುತ್ತೆ. ಲಾಂಗ್ ಟರ್ಮ್ ಲೋನ್ಸ್ 18 months ಆ್ಯಂಡ್ 5 years ವರೆಗೂ ತೊಗೊಳುತ್ತೆ ಲಾಂಗ್ ಟರ್ಮ್ ಲೋನ್ಸ್. ಸೊ ಇದರಿಂದ ನಾವು ಲೈಕ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಇಂಟ್ರೆಸ್ಟ್ನ. ಸ್ಪೆಷಲ್ ಲಿಕ್ವಿಡಿಟಿ ಫೆಸಿಲಿಟಿ ಬಂದು ಲೈಕ್ ಗಿವಿಂಗ್ ದೆಮ್ ಪ್ರೊವೈಡಿಂಗ್ ದ ಸ್ಪೆಷಲ್ ಫೆಸಿಲಿಟೀಸ್ ಲೈಕ್ ಪ್ರೊವೈಡಿಂಗ್ ಲೋ ರೇಟ್ ಆಫ್ ರಿಟರ್ನ್, ಈ ಥರ ನಾವು ಒಂದು ನೋಡ್ಬೋದಾಗುತ್ತೆ. ನೆಕ್ಸ್ಟ್ ರೂರಲ್ ಮ್ಯಾಟ್ಸ್ ಅಂದರೆ ಲೈಕ್ ಎಂಟರ್ಪ್ರಿನರ್ಶಿಪ್ಗೆ ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಒಂದು ಪ್ರಮೋಟ್ ಮಾಡುತ್ತೆ ಕಮ್ಯುನಿಟೀಸ್ ಬಿಟ್ವೀನ್ ದ ಪ್ರೊವೈಡಿಂಗ್ ದೆಮ್ ಆ್ಯಂಡ್ ಪ್ರೊವೈಡಿಂಗ್ ದ ಲೋನ್ಸ್ ಟು ದೆಮ್. ದಿಸ್ ವಿಲ್ ಹೆಲ್ಪ್ಸ್ ರೂರಲ್ ಮ್ಯಾಟ್ಸ್. These are some of the rules of NABARD. Next concept we have role of microfinance institutions. ಸೊ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಹೇಗೆ ಒಂದು ರೋಲ್ನ ಪ್ಲೇ ಮಾಡುತ್ತೆ ಇನ್ ರೂರಲ್ ಏರಿಯಾಸಲ್ಲಿ ಅಂತ ನೋಡೋಣ. ಮೈಕ್ರೋಫಿನಾನ್ಸ್ ಇನ್ ಇಂಡಿಯಾ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ. ಸೊ ಒಂದು ಡೆವಲಪ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ರೂರಲ್ ಸೈಡ್ ಏರಿಯಾಸ್ನ ಡೆವಲಪ್ ಮಾಡೋಕ್ಕೋಸ್ಕರ ಒಂದು ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ಎನ್ ಆ್ಯಂಟಿ ಪಾವರ್ಟಿ ವೇಕೆಂಟ್ ಫಾರ್ ದ ಪೀಪಲ್ ಲಿವಿಂಗ್ ಇನ್ ರೂರಲ್ ಏರಿಯಾಸ್. ಸೊ ಇದೊಂದು ಆ್ಯಂಟಿ ಪಾವರ್ಟಿ ವೇಕೆಂಟ್ ಆಗಿ ವರ್ಕ್ ಮಾಡುತ್ತೆ. ಲೈಕ್ ಪಾವರ್ಟಿ ಇರಬಾರ್ದು ರೂರಲ್ ಏರಿಯಾಸಲ್ಲಿ ಒಂದು ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಸೊ ಅವ್ರಿಗೆ ಏನೇನು ವಾಂಟ್ಸ್ ಆ್ಯಂಡ್ ನೀಡ್ಸ್, ಏನೇನು ಬೆನಿಫಿಟ್ಸ್ ಬೇಕು, ಲೈಕ್ ಒಂದು ಬೇಸಿಕ್ ನೀಡ್ಸಲ್ಲಿ ಆಗಿರಲಿ ಅಥವಾ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸಪೋರ್ಟ್, ಯಾವುದೇ ಥರ ಸಹ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಹೆಲ್ಪ್ ಮಾಡುತ್ತೆ. ಲೈಕ್ ಒಂದು ನ್ಯೂ ಇಂಡಸ್ಟ್ರಿ ಓಪನ್ ಮಾಡ್ತಿದ್ದಾರೆ ಅಂದರೂ ಸಹ ಹೆಲ್ಪ್ ಮಾಡುತ್ತೆ, ಪ್ರೊವೈಡಿಂಗ್ ದೆಮ್ ಲೆಸ್ ರೇಟ್ ಆಫ್ ರಿಟರ್ನ್. Microfinance institutions, that MFICs, are financial companies that provide small loans to people who do not have any access to banking facilities. ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಬಂದು ಒಂದು ಫಿನಾನ್ಷಿಯಲ್ ಕಂಪ್ನೀಸ್ ಆಗಿರುತ್ತೆ. ಒಂದು ಸ್ಮಾಲ್ ಲೋನ್ಸ್ ಇರುತ್ತಲ್ಲ ಆ ಥರ ಪೀಪಲ್ಗೋಸ್ಕರ ಬ್ಯಾಂಕಿಂಗ್ ಫೆಸಿಲಿಟಿ ಸಹ ಅವ್ರಿಗಿರಲ್ಲ, ಅಂಥವ್ರಿಗೆ ಒಂದು ಕಮ್ಮಿ ರೇಟ್ ಆಫ್ ರಿಟರ್ನ್ ಮತ್ತು ಸ್ಮಾಲ್ ಲೋನ್ಸ್ನೆಲ್ಲ ಪ್ರೊವೈಡ್ ಮಾಡುತ್ತೆ. ದಿಸ್ ಆರ್ ದ ರೋಲ್ ಆಫ್ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್. ಇದು ಮೀನಿಂಗ್ ಆಗುತ್ತೆ, ಯು ಕ್ಯಾನ್ ರೈಟ್ ಇಟ್. ನೆಕ್ಸ್ಟ್ ವಿ ಹ್ಯಾವ್ ಗ್ರೂಪ್ ಆರ್ಗನೈಸ್ಡ್ ಬೈ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ ಆದರೆ ಜಾಯಿಂಟ್ ಲಯಬಿಲಿಟಿ ಗ್ರೂಪ್, ಸೆಲ್ಫ್ ಹೆಲ್ಪ್ ಗ್ರೂಪ್, ಗ್ರಾಮೀಣ್ ಮಾಡೆಲ್ ಬ್ಯಾಂಕ್. ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಅಂದರೆ ಒಂದು 200 ಮೆಂಬರ್ಸ್ ಆಗಿ ಒಂದು ಗ್ರೂಪ್ನ ಮಾಡೋದು. ಅದರಲ್ಲಿ ಲೈಕ್ ರೂರಲ್ ಏರಿಯಾಸ್ನ ಡೆವಲಪ್ ಮಾಡೋಕ್ಕೋಸ್ಕರ ಅಥವಾ ಒಂದು ಇಂಡಿಯಾ ಡೆವಲಪ್ ಮಾಡೋಕ್ಕೋಸ್ಕರ ಜಾಯಿಂಟ್ ಲಯಬಿಲಿಟಿ ಗ್ರೂಪ್ನ ಡೆವಲಪ್ ಮಾಡ್ತಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದು ಅವ್ರು ಸ್ವಯಂ ಲೈಕ್ ಅವರೇ ಒಂದೊಂದು ಗ್ರೂಪ್ ಸಿಂಗಲ್ ಪರ್ಸನ್ ಒಂದೊಂದು ಗ್ರೂಪ್ನ ಫಾರ್ಮ್ ಮಾಡ್ತಾರೆ, ದಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್. ಗ್ರಾಮೀಣ್ ಮಾಡೆಲ್ ಬ್ಯಾಂಕ್ ಬಂದು ರೂರಲ್ ಸೈಡಲ್ಲೇ ಗ್ರಾಮೀಣ್ ಅಂತ ಒಂದೊಂದು ಗ್ರೂಪ್ ಮಾಡ್ತಾರೆ. ಲೈಕ್ ನಾನು ಪಂಚಾಯತಲ್ಲಿ ಒಂದೊಂದು ಗ್ರೂಪ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ ಹೇಗೆ ನಾವು ಒಂದು ರೂರಲ್ ಏರಿಯಾಸ್ನ ಡೆವಲಪ್ ಮಾಡಬೇಕು ಅಂತ ಫಾರ್ಮ್ ಮಾಡ್ತಾರೆ. ದಿಸ್ ಆರ್ ದ ಸಮ್ ಆಫ್ ದ ಗ್ರೂಪ್ ಆರ್ಗನೈಸ್ಡ್ ಬೈ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. These are the some of the topics of Chapter 5 Rural Bank and Finance.